ಅತ್ತೆ ಹತ್ರ ಒಡವೆ ಕೀಳಕ್ಕೆ ಏನೆಲ್ಲ ಇವ್ರು ನಾಟಕ ಆಡ್ತಾವ್ರೆ ಅಂತ ನಂಗೆ ಸಂದಾಗ ಗೊತ್ತು. ಅತ್ತೆ ಒಡವೆ ನನಗೆ ಕೊಡ್ಲಿಲ್ಲ ಅಂದ್ರೆ ಕೇಳು ಹೆಂಗ್ ಕಿತ್ಕೋಬೇಕು ಅಂತ ನನಗೂ ಗೊತ್ತು. ನನ್ನ ಮೇಲೆ ನೀವು ಫೈಟಿಂಗ್ ಶುರು ಮಾಡ್ಕೊಂಡು ಇಬ್ರು ನನ್ನ ಮೇಲೆ ನೀವು ಕೊತ್ತಿ ಮಸಿತಾವ್ರಲ್ವಾ, ತೋರಿಸ್ತೀನಿ ನಾನು ಏನು ಅಂತ. ಅಕ್ಕ, ಏನಕ್ಕ ಅಡ್ಗೆ ಮಾಡ್ತಾ ಇದೆಯಲ್ಲ? ಪಾಪ, ಅಡ್ಗೆ ಮಾಡೋದು ತುಂಬಾ ಸುಲಭವಾದ ಕೆಲಸ ಅಂತ ನೀವೇ ಹೇಳ್ತಿದ್ರಲ್ಲ ನೆನ್ನೆ, ಅದಕ್ಕೆ ಕಣಕ್ಕ ಸುಲಭವಾದ ಕೆಲಸನ ನಿಮಗೆ ಕೊಡನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಏನೇ ಕೊಟ್ಟಿರೋದು ಸುಲಭವಾದ ಕೆಲಸನ. ಕಷ್ಟದ ಕೆಲಸ ಅಲ್ವಾ, ಅದಕ್ಕೆ ನಾನು ಬಟ್ಟೆ ಒಗೆಯಕ್ಕೆ ಅಂತ ಹೇಳ್ಬಿಟ್ಟು ಹೋಗೋದು. ನೋಡಿ, ಒಂದು ಕಿತ ಬಟ್ಟೆ ಒಕ್ಕಂಬಿಟ್ಟು ಬಂದು ಒಣಗಾಕ್ಬಿಟ್ರೆ ಏನು ಕೆಲಸನೇ ಇಲ್ಲ ನನಗಂತೂ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ ಅಡ್ಡಾಡೋದು ಅಷ್ಟೇನೇನೆ. ಅಡ್ಡಾಡು. ಇನ್ನೇನಾಯ್ತದೆ, ನಮ್ಗಂತೂ ಸುಮ್ಮನೆ ಕುಂತ್ಕೊಳಕ್ ಆಗದೇ ಇಲ್ಲ ಬಿಡು. ನಮ್ಗಂತೂ ಏನಾರ ಮಾಡ್ಬಿಟ್ಟು ಕಷ್ಟಪಟ್ಬಿಟ್ಟು ಮಾಡೇ ಮಾಡ್ಬೇಕು ನಾನು ಕ್ಯಾಮಿಯ. ಏನ್ ಮಾಡಕ್ಕಾಯ್ತು, ಸುಮ್ಮನೆ ಕುಂತ್ಕೊಂಡ್ರೆ ಆಡ್ಮೈಗೆ ಬಿದ್ಬಿಡ್ತದೆ. ಬಿಡು. ಯಾಕೆ ನಿಮ್ಮಮ್ಮ ಏನು ನಿಂಗೆ ಅಡ್ಗೆ ಮಾಡೋದು ಅದು ಇದು ಹೇಳೇ ಕೊಟ್ಟಿಲ್ವಾ? ನಮ್ಮಮ್ಮ ಹೇಳ್ಕೊಟ್ಟಿದ್ದೀನಿ, ಏನೋ ಕಲಿಯಕ್ಕೆ ಹೋಗ್ಲಿಲ್ವಲ್ಲ. ಏನು ಕಲಿಬೇಕು, ನಿಮ್ಮಂತ ಮುದ್ದಾದ ಅಕ್ಕಗಳಿರ್ತಾರೆ ಅಂತ ನಂಗೆ ನನ್ನ ಗಂಡ ಮೊದ್ಲೇ ಹೇಳಿದ್ದ. ಅದಕ್ಕೆ ನೀ ಅಡುಗೆನೇ ಕಲಿಯಕ್ಕೆ ಹೋಗ್ಲಿಲ್ಲ. ಅಕ್ಕ, ನೀವ್ ಹಾಕೊಂಡಿದ್ದೀರಲ್ಲ ಸರ ಬಂಗಾರದ, ನಿಮ್ಮಮ್ಮ ಕೊಟ್ಟಿದ್ದ? ಮತ್ತೆ ನಮ್ಮ ಅಮ್ಮನೇ ಕೊಟ್ಟಿದ್ದು. ನೀನ್ ಓಡ್ ಬಂದ್ ಮದ್ವೆ ಆಗಿದೆಯಲ್ಲ, ಅದಕ್ಕೇನೆ ನಿನ್ಗೆ ಏನ್ ತಾನೇ ಸಿಕ್ತತೆ ಹೇಳು. ಅಡ್ಗೆ ಆಯ್ತಾ? ಅಯ್ಯೋ ಮಾಡ್ತಾ ಇದೀನಿ, ಇನ್ನೇನಾಯ್ತು. ಇವಳು ಬಂಗಾರದ್ದ ಕತ್ಕಾಕೊಂಡ್ರದು ಅಂತ ಹೇಳಿದ್ಲು, ಅದಕ್ಕೆ ನಮ್ಮ ಬಂಗಾರದ್ದೇ ನೀನ್ ಅಂತ ಹೇಳ್ತಾ ಇದ್ದೆ. ನಮ್ಮಪ್ಪ ನನ್ಗೋಸ್ಕರ ಮಾಡಿಸ್ಕೊಟ್ಟಿತ್ತು. ಇವಳು ಓಡ್ ಬಂದ್ ಮದ್ವೆ ಮಾಡ್ಕೊಂಡವಳಲ್ಲ, ಇವಳಿಗೇನು ಯಾರು ಕೊಟ್ಟಾರ ಇವಳು ಒಡವೆಯ? ನಾನ್ ಕತ್ತಗಾಕೊಂಡಿರೋದು ಅಷ್ಟೇನಿಯ ಬಂಗಾರದ್ದೇನೆ. ನಮ್ಮಪ್ಪ ಎಷ್ಟು ಸಣ್ಣ ನೋಡ್ಕೊಂಡು ನನ್ನ ಮದುವೆ ಮಾಡಿ ಕಳಿಸ್ತಾ ಗೊತ್ತಾ? ನಮ್ಮಪ್ಪ ನನಗೋಸ್ಕರ ಅಂತ ಒಡವೆ ಅಂತನೂ ಎಷ್ಟೊಂದು ಕೊಟ್ಟರು ಗೊತ್ತಾ? ನೀನು ನೋಡೋಳೆ ಬಿಚ್ಚೋಲೆ ಗೌರಮ್ಮ ಬಂದಂಗೆ ಬಂದಿದ್ಯಾ. ಯಾರು ನಿನ್ಗೆ 10 ಪೈಸದ ಒಡವೆ ಅಲ್ಲ, 10 ಪೈಸೆ ದುಡ್ಡು ಕೊಟ್ಟು ಕಳಿಸಿಲ್ವಲ್ಲ. ನಿಜವಾಗುನಕ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಬೇಜಾರಾಯ್ತೈತಿ. ನೋಡು, ನಾನು ನನ್ನ ಕರೆಕ್ಟಾಗಿ ಮದುವೆ ಮಾಡ್ಕೊಂಡಿದ್ರೆ ನನಗೂ ಒಡವೆ ಪಡವೆ ಎಲ್ಲ ಸಿಗೋದಲ್ಲ ಅಂತ ಹೇಳ್ಬಿಟ್ಟು ಸ್ಯಾನೆ ಬೇಜಾರಾಯ್ತೈತಿ. ಊಟ ಮಾಡಕ್ಕೆ ಮನ್ಸೂನು ಬರೋಕ್ಕಿಲ್ಲ. ಏನ್ ಮಾಡ್ತೀಯಾ, ನಾನು ಹಂಗೇನೇ ಮದುವೆ ಮಾಡ್ಕೋಬೇಕಿತ್ತು. ಈಗಾದ್ರೂ ಗೊತ್ತಾಯ್ತಲ್ಲ ನಮ್ಮ ಹತ್ರ ಇರೋವಷ್ಟು ನಿನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ನೋಡು, ನನಗೂ ಇವಳಿಗೂ ಸಮಾಸಮಾನ್ಯ ಒಡವೆ ಕೊಟ್ಟವ್ರೆ ಗೊತ್ತಾ? ನಮ್ಮ ಅತ್ತೆ ಸಮಾಸಮಾನ್ಯ ಬೇಕು ಅಂತ ಹೇಳ್ಬಿಟ್ಟು ಬೇಕಂತಾನೆ ಮಾಡಿಸ್ಕೊಂಡೈತೆ. ಇಬ್ರಿಗೂ 200 ಗ್ರಾಮ್ ಒಡವೆ ಐತೆ ಗೊತ್ತಾ? ಏನ್ ಅನ್ಕೋಬಿಟ್ಟಿದ್ಯಾ? ಹೋಗೋಗು ನೀನಂತೂ. ಈಗ ಮುಂದಿನ ವಾರ ಒಂದು ಫಂಕ್ಷನ್ ಐತೆ. ಮುಂದಿನ ವಾರ ಫಂಕ್ಷನ್ಗೆ ಬರೀ ಕತ್ತಗೆ ಬರ್ಬೇಕಾಯ್ತದೆ. ನಾವೆಲ್ಲ ಬಂಗಾರದ ಒಡವೆ ಹಾಕೊಂಡಿಯೇ ಬರೋದು. ಅತ್ತೆ, ನಾನು, ಇವರು ಎಲ್ಲರೂ ನಮ್ಮ ಸಂಬಂಧಿಕರಿಗೆ ಒಡವೆ ಕೊಡ್ತಾರಲ್ಲ ಬೆಲೆ, ಆ ಬೆಲೆ ನಮಗೆ ಕೊಡಕ್ಕಿಲ್ಲ. ಒಡವೆ ಹಾಕೊಂಡಿಯ ಬೆಲೆ ಕೊಡೋದು. ಇಲ್ಲ ಅಂದ್ರೆ ಎಲ್ರೂ ಅಂತ ಹೇಳ್ಬಿಟ್ಟು ಮೂತಿ ತಿರುಗಿಸ್ಕೊಂಡು ಓಡಾಡ್ತಾರೆ. ಹೂ ಕಣಕ, ಇವಾಗ ನಂಗೆ ಬೇಜಾರಾಯ್ತೈತೆ. ನೋಡ್ದ ಇವಳು ಕೊಬ್ಬು ಹೆಂಗಿಳಿತು ಅಂತ. ನಿನ್ನ ಹತ್ರ ಇರೋ ಒಡವೆದ್ರಾಗೆ 10 ಪೈಸೆನೇ ಇವಳ ಹತ್ರ ಇಲ್ಲ. ಹೆಂಗಿಳಿತು ನೋಡು ಇವಳು ದುರಂಕಾರ ಕೊಬ್ಬು ಎಲ್ಲನೂ. ಇಳಿಸ್ಬೇಕು ಇನ್ನೂ ಜಂಬ ಮಾಡ್ತಾಳೆ. ಏನೋ ದೊಡ್ಡದಾಗ ಇವಳೆ ಸಾವುಕಾರ ನಂಗೆ ಜಂಬ ಮಾಡ್ತಾಳಲ್ಲ, ಈಗ ಸರಿಯಾಗೈತೆ ಬಿಡು. ಆಗ್ಬೇಕು ಬಾ. 10 ರೂಪಾಯಿ ಒಡವೆ ತಗೊಬಿಟ್ಟು ಬಂದಿಲ್ಲ, ಏನು ಬಂದಿಲ್ಲ. ಯಾವ ಪಾಟಿ ಬಿಲ್ಡಪ್ ಕೊಡ್ತಾಳೆ ನೋಡ್ದ. ಬಿಲ್ಡಪ್ ಪ್ರಾಣಿ ಅಂದ್ರೆ ಬಿಲ್ಡಪ್ ಪ್ರಾಣಿ. ಯಪ್ಪ ಬಿಡು, ನನಗಂತೂ ಈಗ ಹೊಸಿ ಸಮಾಧಾನ ಆಯ್ತು. ಸರಿ ಬೇಗ ಅಡುಗೆ ಮಾಡು. ತಿರುಗೆಲ್ಲಾನು ಬಡಿಸ್ಬೇಕಲ್ಲ. ಹೆಂಗನ ಮಾಡಿ ನಾನು ನಿನ್ನೊಳಕ್ಕೆಲ್ಲ ಹೊಂಟೋಗ್ಬಿಡೋಣ. ಅವಾಗ ಇವಳೇನೇ ಅಡುಗೆ ಮಾಡಕ್ಕೆ ಇಕ್ತಾಳಲ್ಲ, ಸರ್ ಹೋಗ್ತೈತೆ ಅವಾಗ. ಹಂಗೆ ಮಾಡಬೇಕು. ನಾನು ನನ್ನ ಗಂಡಂಗೆ ಹೇಳಿದ್ದೀನಿ ಫಿಲಮ್ಗೆ ಹೋಗೋಣ ಇಬ್ರು ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಫಿಲಮ್ಗೆ ಹೋಗೋಣ ಅಂತ ಹೇಳವ್ರೆ. ಸದ್ಯ ಅಪರೂಪಕ್ಕೊಂದ್ಸಲನಾದ್ರೂ ಫಿಲಮ್ಗೆ ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರಲ್ಲ, ಅದೇ ನನ್ನ ಅದೃಷ್ಟ. ನನಗೂ ಹಂಗೆ ಅನ್ನಿಸ್ತೈತೆ. ನಾನು ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೂ ಎಲ್ಲಾದ್ರೂ. ಸರಿ ಬಾ. ಅಯ್ಯೋ, ನಾನಂತೂ ಬಾಳ ತಪ್ಪು ಮಾಡ್ಬಿಟ್ಟೆ ಅತ್ತೆ, ಬಾಳ ತಪ್ಪು ಮಾಡ್ಬಿಟ್ಟೆ. ನಾನು ಯಾಕಾದ್ರೂ ಇಂಥ ತಪ್ಪು ಮಾಡ್ಬಿಟ್ಟು ಅಂತ ಅನ್ನಿಸ್ತೈತೆ. ಈ ಪೊದ್ದಿಯೇನೆ ಏನೋ ನಾಟಕ ತೆಗೆದಿದ್ದಂಗೆ ಅವಳೆ. ಅದೇ ಒಡವೆ ಕೊಟ್ಟಿಲ್ವಲ್ಲ, ಅದಕ್ಕೇನೆ ನಾಟಕ ಆಡ್ತಾಳೆ. ಅತ್ತೆನೂ ಸರಿಯಾಗಿ ಉಳಿತೈತೆ ಬಿಡು. ವಾ, ಏನ್ ನಾಟಕ ಆಡ್ತಾಳೋ, ಹೋಗ್ಬಿಟ್ಟು ಒಂದ್ಸಲ ನೋಡ್ಕೊಂಬಿಟ್ಟು ಬರೋಣ. ಅತ್ತೆ ನಂಗೆ ಸ್ಯಾನೆ ಬೇಜಾರಾಯ್ತದೆ ಕಣತ್ತೆ, ನಾನು ತಪ್ಪು ಮಾಡ್ಬಿಟ್ಟೆ. ಅಯ್ಯೋ, ಅಳ ಅಂತದೇನವಾಯ್ತು? ಇದ್ಯಾಕೆ ಹಿಂಗೆ ಆಡ್ತಿದ್ದೀಗ? ಇನ್ನೇನು ಹೇಳೋಣ ಅತ್ತೆ, ಅಕ್ಕುಗಳೆಲ್ಲರೂ ಒಡವೆ ಹಾಕೊಂಡು ಸಂದಕ್ಕವ್ರೆ. ಅಕ್ಕುಗಳು ತಗೆಲ್ಲ ನೋಡಿದ್ರೆ 200 ಗ್ರಾಮ್ ಒಡವೆ ನೆನೆ ಐತೆ. ಆದ್ರೆ ನನಗೆ ಓಡ್ ಬಂದು ಮದುವೆ ಆಗಿರೋದಕ್ಕೆ ಏನೂ ಇಲ್ಲ. ಅದಕ್ಕೆ ಅಕ್ಕುಗಳಿಬ್ರು ನನ್ನ ಒಂಥರ ನೋಡ್ತಾರೆ, ಒಂಥರ ಹೇಳಿಸ್ತಾರೆ. ನನಗಂತೂ ಶಾನೆ ಬೇಜಾರಾಯ್ತದೆ ಕಣತ್ತೆ. ನಾನು ತಪ್ಪು ಮಾಡ್ಬಿಟ್ನ. ನಾನು ನಮ್ಮಮ್ಮ ಹೇಳ್ದಂಗೆ ಮದುವೆ ಮಾಡ್ಕೊಂಡಿದ್ರೆ ಸಂದಕ್ಕಿರೋದೇ ಅಂತ ಹೇಳ್ಬಿಟ್ಟು ಅನ್ನಿಸ್ತೈತೆ ಅತ್ತೆ. ಶಾನೆ ಬೇಜಾರಾಯ್ತೈತೆ. ತೆಪ್ಪಾಯ್ತು ಕಣತ್ತೆ, ನಾನೇ ಓಡಾಗ್ಬಿಟ್ಟು ನಿಮ್ಮ ಮಗನ ಪಿರುತಿಗೆ ಮದುವೆ ಮಾಡ್ಕೊಬಿಟ್ಟೆ. ಆದ್ರೆ ಅಕ್ಕುಗಳು ಹಿಂಗೆಲ್ಲವೇ ಮಾತಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೇಮ, ರಾಧಾ, ಅತ್ತೆ, ಏನೇ
ನಿಮ್ ತಾಗ ಒಡವಿಗ್ಲವೇ ಹುಡುಗಿತಾಗಿಲ್ಲ ಅಂತ ಹೇಳ್ಬಿಟ್ಟು ಏನಾರ ಮಾತಾಡ ಅಂಗ್ಸುದ್ರಾ? ಅಯ್ಯೋ ಅತ್ತೆ, ಇಲ್ಲ ಅತ್ತೆ, ನಿಮ್ಮಪ್ಪ ಎಷ್ಟು ಗ್ರಾಮ್ ಒಡವೆ ಕೊಟ್ಟೈತಿ ನಿಮ್ಗೆ, ನೀವು ಹಾಕೊಂಡಿರೋದು ಬಂಗಾರದ್ದ ಅಂತ ಕೇಳಿದ್ರು ಅತ್ತೆ. ಅದಕ್ಕೆ ಹೌದು ಬಂಗಾರದ್ದು ನಮ್ಮಪ್ಪ ಕೊಟ್ಟೈತಿ ಅಂತ ನಾವು ಹೇಳಿದ್ವಿ ಅಷ್ಟೇ ಅತ್ತೆ. ಹ್ಞೂ ಅತ್ತೆ, ನಾನು ಅದನ್ನೇ ಹೇಳ್ದೆ, ನಮ್ಮಪ್ಪನೂ ಅಷ್ಟೇ 200 ಗ್ರಾಮ್ ಒಡವೆ ಕೊಟ್ಟೈತೆ ಅಂತ ಹೇಳ್ದೆ ಅತ್ತೆ, ಅಷ್ಟೇನೆ. ಇಲ್ಲ ಬಿಲ್ಲಾಲಿಕ್ಲ, ಗೊತ್ತೈತಾನೆ ಅವಳು ಓಡ್ಬಿಟ್ಟು ಬಂದು ಮದುವೆ ಮಾಡ್ಕೊಂಡವಳೆ ಅಂತ ಹೇಳ್ಬಿಟ್ಟು, ಗೊತ್ತಿದ್ರು ನಿಮ್ಮ ಮಾನ ಮರುವದಿ ಬಿಟ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿರಲ್ಲ. ಅವ್ರ ಅಪ್ಪ ಅಮ್ಮನೂ ಸಣ್ಣ ಕುಳನ್ ಮಾತಾಡ್ಸಕ್ ಶುರು ಮಾಡ್ಕೊಂಡ್ಮೇಲೆ ಅವ್ರ ಅಪ್ಪ ಅಮ್ಮನೂ ಕೊಡ್ತಾರೆ ತಂದ್ಬಿಟ್ಟು ಆಕಳವ ಅಂತ ಹೇಳ್ಬಿಟ್ಟು. ನಿನ್ಗೇನು ಕೊಡ್ದಿದ್ದಂಗಿದ್ದವ್ರೆ ನಿನ್ನ ಇವಳಿಗೆ? ಹಾ, ಇದೊಳ್ಳೆ ತಂದಕ್ಕೆ ಇದು ಮಾಡ್ತಿರಲ್ಲ ನೀವು. ನೋಡು, ಹಿಂಗೆಲ್ಲ ಮಾತಾಡೋದು ತೆಪ್ಪು. ಹಿಂಗೆಲ್ಲ ಮಾನ ಮರುವದಿ ಬಿಟ್ಬಿಟ್ಟು ಏನಕ್ಕೆ ಮಾತಾಡಿರಿ ನೀವು? ಅತ್ತೆ, ನಾವೇನು ಮಾತಾಡ್ಲಿಲ್ಲ ಅತ್ತೆ, ಅವಳೆ ಅತ್ತೆ ಕೇಳಿದ್ ಫಸ್ಟು. ಬಿಡಿ ಅತ್ತೆ, ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ಏನ್ ಮಾಡಕ್ಕಾಯ್ತದೆ, ನನ್ನ ಹತ್ರ ಒಡವೆ ಇಲ್ವಲ್ಲ ಅತ್ತೆ. ನನ್ನ ಹತ್ರ ಒಡವೆ ಇಲ್ದಿರೋದಕ್ಕೆ ಇವ್ರು ಮಾತಾಡ್ತಾನೆ ಇರ್ತಾರೆ. ಅದೇ ನನ್ನ ಹತ್ರ ಒಡವೆ ಇದ್ದಿದ್ರೆ ಇವರೆಲ್ಲ ಮಾತಾಡೋರ ಅತ್ತೆ. ನನ್ನ ಹತ್ರ ಒಡವೆ ಇದ್ದಿದ್ರೆ ಮಾತಾಡ್ತಿರ್ಲಿಲ್ಲ. ಇನ್ಮೇಲೆ ಕಷ್ಟಪಟ್ಟು ದುಡಿದು ನಾನು ಮಾಡಿಸ್ಕೊತೀನಿ ಬಿಡಿ ಅತ್ತೆ. ಅಲ್ಲಿ ತನಕ ನಾನಂತೂ ಇವ್ರ ಸವಾಸಕ್ಕೆ ಹೋಗಿಲ್ಲ ಕಣತ್ತೆ. ನಾನು ಹಿಂಗೇನೆ ಇದು ಬಿಡ್ತೀನಿ. ಲೇ, ನಾನು ಅವತ್ತೇ ಹೇಳಿದ್ದೀನಿ, ನಮ್ಮ ಮನೆಯಾಗೆ 3 ಜನ ಸೊಸೆಯರು ನನಗೆ ಸಮಾನ ಅಂತ ಹೇಳ್ಬಿಟ್ಟು. ಒಬ್ರು ಮ್ಯಾಲೆ ಒಬ್ರು ಕೀಳು ಮಾಡಬಾರ್ದು ಅಂತಾನೆ ನಾನು 200 ಗ್ರಾಮ್ ಒಡವೆಯ ಎಲ್ಲರಿಗೂ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿಸಿದ್ದು. ನನಗೆ ಯಾರು ಮೇಲಲ್ಲ ಕೀಳಲ್ಲ, 3 ಜನ ಸೊಸೆಯರು ನಂಗೆ ಸಮಾನ. ನಿಮ್ಮ ಅಪ್ಪನ ಮನೆಯಾಗ ನೀವು ಹೆಂಗನ ಬೆಳೆದ್ಬಿಟ್ಟು ಬನ್ನಿ, ನಮ್ಮ ಮನೆಗೆ ಬಂದಾಗ ಎಲ್ಲರೂ ಈ ಒಂದೇ ಸಮಾನವಾಗಿರ್ಬೇಕು ಅನ್ನೋ ಆಸೆ ನನಗೆ ನಂದು. ಅಂಥದ್ರಾಗೆ ಪಾಪ ಈ ಹುಡುಗಿನ ಉಳಿಸಿದ್ರೆ ನಿಮ್ಗೇನು ಮಾನ ಮರುವದಿ ಐತಾ? ಹಾ ಅತ್ತೆ, ಪರವಾಗಿಲ್ಲ ಬಿಡಿ ಅತ್ತೆ, ಅವ್ರದ್ದೇನು ತೆಪ್ಪಿಲ್ಲ ಅತ್ತೆ. ಅವ್ರ ಅಪ್ಪಗಳು ಕೊಟ್ಟವ್ರೆ, ಅದಕ್ಕೆ ಹಿಂಗೆ ಇದು ಮಾಡ್ತಾವ್ರೆ. ನಮ್ಮಪ್ಪನೂ ಕೊಡೋದು ಅತ್ತೆ. ನಾನು ಸಂದಾಕ್ ಮಾತಾಡ್ಸಿದ್ರೆ, ಆದ್ರೆ ನಾನು ಇಂಥ ಕೆಲಸ ಮಾಡ್ಬಿಟ್ಟಲ್ಲ ಅತ್ತೆ. ಅದಕ್ಕೆ ನಿಮ್ಮ ಪ್ರಾಣ ಕಾಪಾಡಿದ್ದೀನಿ ಅತ್ತೆ. ನಾನು ನಿಮ್ಮ ಪ್ರಾಣ ಕಾಪಾಡಿದ್ದೀನಿ ಬಿದ್ದಾಗ. ಅದೇ ನನಗೆ ಬಂಗಾರ ಅನ್ಕೊಬಿಡ್ತೀನಿ ಅತ್ತೆ. ಅದೇ ನನಗೆ ಹೆಮ್ಮೆ ಐತಿ ಅತ್ತೆ. ಸಾಕು ಅತ್ತೆ, ಸಾಕು. ಅವತ್ತು ನಾನು ಕಾಪಾಡಲಿಲ್ಲ ಅಂದರೆ ನಿಮ್ಗೆ ಏನಾಗಿರೋದು ಹೇಳತ್ತೆ? ನಾನು ನಿಮ್ಮನ್ನು ಕಾಪಾಡಿದ್ದೀನಲ್ಲ, ಆ ಖುಷಿನೇ ಸಾಕು ಅತ್ತೆ ನನಗೆ. ಇನ್ನು ಯಾವ ಒಡವೆ ಪಡವೆ ಏನೂ ಬೇಕು ಅಂತ ಅನ್ಸಕ್ಕಿಲ್ಲ ಕಣತ್ತೆ ನನಗೆ. ಇರವ ಬಂದೆ ಇರು. ಲೇಪತಿ, ಇದೇನು ಬಂದು ಅತ್ತೆ ತಗ ಡ್ರಾಮಾ ಮಾಡ್ತಿದ್ಯಾ? ಅಕ್ಕ, ನೀವು ಉಟ್ಕೊಂಡಿರೋ ಸೀರೆನೂ ರೇಷ್ಮೆ ಸೀರೆನೇನಿಯಾ? ನಿಮ್ಮ ಅಪ್ಪ ಕೊಡ್ಸಿದ್ದೇನೇನಿಯಾ? ಯವ್ವ ಯವ್ವ ಯವ್ವ, ಕೇಳಗಂಟೆ ಎಲ್ಲ ಕೇಳ್ಬಿಡ್ತಾಳೆ. ಆಮೇಲೆ ಅತ್ತೆ ಮುಂದೆ ಡ್ರಾಮಾ ಮಾಡ್ಬಿಟ್ಟು ನಮ್ಮನೇನಿಯ ಬಯಸ್ತಾಳೆ. ಲೈ, ನಿನ್ಗೈತಲ್ಲ, ನಿಂಗೆ ಒಂದಿನ ನಿಂಗೆ ಐತೆ ನಿಂಗೆ ಗ್ರಾಚಾರ. ನಾವೇನಾರ ನಿನ್ಗೆ ಬಂದ್ಬಿಟ್ಟು ಅಂಗಿಸಿದ್ವ ನಿನ್ನ? ನಾವೇನಾರು ಅಂಗಿಸ್ಬಿಟ್ಟು ಮಾತಾಡಿದ್ವ ನಿನ್ನ ಹತ್ರ? ನನ್ನ ಅಂಗಿಸಿದ್ರಿ ಅಂತ ಹೇಳದ್ನ? ಮತ್ತೆ ಅತ್ತೆ ತಗ ಬಂದ್ಬಿಟ್ಟು ಏನಂತ ಫಿಟ್ಟಿಂಗ್ ಇಟ್ಬಿಟ್ಟಲ್ಲ ನೀನು? ಬದ್ದಿ ಅತ್ತೆ, ತಗೊಳವ ತಗ ಈ ಒಡವೆಯ ತಗ. ನೀನೇ ಅಕ್ಕ, ನಿಮ್ಮ ಅಪ್ಪ ಅಮ್ಮ ಕೊಡ್ಸಾಗಂಟನೂ ತಗೊಳವ. ನೀನೇನೇ ಹಾಕೊಂಡು ಮಾಡಿಕ ತಗ. ಫಂಕ್ಷನ್ನು ಗಿಂಗ್ಸನ್ನು ಏನು ಬಂದ್ರೂ ನೀನೇನೇ ಹಾಕೊಂಡು ನೀನೇನೇ ಇದು ಮಾಡ್ಕೊಳ್ಳಿವಂತೆ. ತಗೊಳವ ಅತ್ತೆ, ನಿಜವಾಗೂ ನಂಗೆ ಕೊಡ್ತಾ ಇದ್ದೀರಾ ಅತ್ತೆ? ತಗೊಳವ, ನನ್ನ ಪ್ರಾಣನೇ ಕಾಪಾಡಿದೀಗ ನೀನು. ಈ ಒಡವೆ ಯಾವ ಲೆಕ್ಕ? ತಗೊಳವ ನೀನು, ತಗ ಅಕ್ಕ ತಗ. ಅಯ್ಯೋ, ಈಗ ಎಲ್ಲ ಸೊಸೆರು ನಂಗೆ ಸಮಾನ. ಈಗ ನಿನ್ನ ಹತ್ರ ಒಡವೆ ಐತದಲ್ಲ, ಯಾರು ನೀನು ಅಂಗ್ಸಕ್ಕಿಲ್ಲ. ತಗೊಳವ. ಥ್ಯಾಂಕ್ಸ್ ಅತ್ತೆ, ನಿನ್ನಂತ ಅತ್ತೆ ಇಲ್ಲ ಬಾಳಲ್ಲಿ, ನೀವೇ ಎಲ್ಲ. ನೀವೇ ನನ್ನ ಪ್ರಾಣ, ನೀವೇ ನನ್ನ ಜೀವ, ಯಾವ ದೈವ ತಂದ ಒಲವು ಇಂದು ನಾನು ಕಾಣೆನು. ನಿಮ್ಮಂತ ಅತ್ತೆ ಇಲ್ಲ ಬಾಳಲ್ಲಿ, ನೀವೇ ಎಲ್ಲ. ಅಯ್ಯೋ 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 ಅಯ್ಯೋ, ಅತ್ತೆ ಒಡವೆನು ಕಿತ್ಕೊಬಿಟ್ಲಲ್ಲ ಇವಳು ಕೊನೆಗೆ. ನಾವೇನು ಮಾಡಲಿಲ್ಲ, ಏನು ಅನ್ಲಿಲ್ಲ. ಹಾ, ಇದೇನಿದು ಅತ್ತೆ ಒಡವೆ ಸಮೇತ ಇವಳಿಗೆ ಏನೇ ಕೊಟ್ಬಿಡ್ತಲ್ಲ. ಈಗ ಏನು ಮಾಡೋದು ಅಂತ ಬಾಯಿ ಮುಚ್ಕೊಂಡಿರ್ಬೇಕಿತ್ತು ಅಂತ ಅನ್ನಿಸ್ತದೆ ನನಗಂತೂ. ನಾವೇನು ಮಾತೇ ಆಡಲಿಲ್ಲ. ಅತ್ತೆ ಒಡವೆ ಇವಳು ಕೊಟ್ಬಿಡ್ತಲ್ಲ. ನಾನು ನೀನು ಇಟ್ಕೋಬೇಕು ಅಂತ ಎಷ್ಟು ಆಸೆಗಿದ್ವಿ, ಆಗ್ಲೇ ಇಲ್ವೇ? ಸಸೆ ಹೋಗಿ ಎತ್ತಿಕೊಂಡು ಹಾಕ ಹೋಗವ. ಹಾಕೊಂಡು ಸಂದಾಕಿರು. ಏನಿನ್ ನನಗೇನು ವಯಸ್ಸಾಯ್ತು, ನಾನು ಯಾರು ನೋಡಬೇಕು? ನಿಮ್ಮ ನೋಡ್ಬೇಕು, ನಿಮ್ಮನ್ನೇ ನೋಡಬೇಕು. ಮುಂದಿನ ವಾರ ಫಂಕ್ಷನ್ ಬೇರೆ ಐತೆ. ಒಳ್ಳೆ ಸರ ವಾಲೆ ಎಲ್ಲ ಕೊಟ್ಟಿವಿ. ಹಾಕಳವ ಬಳಿಗಳು ಇದು ಏನೋ ನಾನು ನಮ್ಮ ಇವರು ಕೊಟ್ಟು ಮದುವೆಗೆ ಕೊಟ್ಟು ಬಂದಿದ್ದೀನಿ. ಅದು ಬಂದಲೆ ಆ ಬಳೆನೂ ನಿಂಗೆ ಕೊಡ್ತೀನಿ, ಹಾಕಳಿವಂತೇಳಿ ಮದುವೆಗೆ. ಅತ್ತೆ, ನಿಮ್ಮ ಮುಂದೆ ನಮ್ಮ ಅಮ್ಮನೂ ವೇಸ್ಟ್ ಕಾಣತ್ತೆ ಬಿಡತ್ತೆ. ನಿಮ್ಮ ಮುಂದೆ ಯಾರು ಇಲ್ಲ ಅತ್ತೆ. ನಮಗೆ ಏನ್ ರಮ್ಮಿ, ನಿಮ್ಗೆ ಇರೋ ಸಾಲದೆ ನಿಮ್ಗೆ? ನಿಮ್ಮ ಅಪ್ಪ ಎಲ್ಲ ಕೊಟ್ಟೈತಾನೆ ಪಾಪ ಪದ್ದು. ಅಪ್ಪ ಅಮ್ಮನ ಬಿಟ್ಬಿಟ್ಟು ಬಂದವಳೆ. ಅವ್ರ ಅಪ್ಪ ಅಮ್ಮಂಗೆ ಏನು ಹೇಳ್ದಂಗೆ ಕೇಳಿದಂಗೆ ಮದುವೆ ಮಾಡ್ಕೊಂಡವಳೆ ಅಂದ್ರೆ ಯಾರು ಅವಳಿಗೆ ಏನೂ ಮಾತಾಡ್ಸಕ್ಕಿಲ್ಲ, ತುಪ್ಪ ಹಾಕಕ್ಕಿಲ್ಲ. ನಾವು ಸಂದಾಕ್ ನೋಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮವರು. ನಿಮ್ಗೆ ಏನು ಕಮ್ಮಿ ಮಾಡಿದ್ದೀನಿ? ನಿಮ್ಗೂ ಮಾಂಗಲ್ಯ ಸರ ಎಲ್ಲ ಕೊಡ್ಸಿಲ್ವೇ ನಾನು? ನೋಡು, ಈಗ ನನ್ನ ಮನೆಗೆ ನಾನು ಯಾರಿಗೆ ಏನು ಕೊಟ್ರು ಇಸ್ಕೋಬೇಕು, ತಗೋಬೇಕು. ನನಗೆ ಎಲ್ಲರೂ ಸಮಾನರೇನಿಯ, ಯಾರಿಗೊಬ್ರು ಮೋಸ ಮಾಡೋಕ್ಕಿಲ್ಲ ನಾನು, ಸರಿನಾ? ಪೊದ್ದುನು ಅಷ್ಟೇನಿಯ. ಅವ್ರ ಅಪ್ಪ ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಒಡವೆ ಮಾಡಿಸ್ಕೊಟ್ಟಾಗ ಆಮೇಲಿಂದ ಬೇಕಾದ್ರೆ ನಿಮ್ಗೂ ಎಲ್ಲ ಸಮವಾಗಿ ಕೊಡ್ತೀನಿ. ನಾನು ಯಾವ ಸಸಿಗಳಿಗೂ ಮೋಸ ಮಾಡೋಕ್ಕಿಲ್ಲ. ಏನವ ಸೊಸೆ, ಹೋಗ್ಬಿಟ್ಟು ಎತ್ತಿಕೊಂಡು ಹಾಕಳವ. ಸರಿ ಅತ್ತೆ, ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಹೇಳಿದ್ನಲ್ಲ, ನಿಮ್ಮ ಋಣವ ತೀರ್ಸಕ್ಕೆ ಆಗಕ್ಕಿಲ್ಲ ಕಣತ್ತೆ. ಸರಿ ಅತ್ತೆ, ಎತ್ತಿಕತ್ತೀನಿ. ಅಕ್ಕ,
ಇವಾಗ ನಾನು ಬರೀ ಕತ್ತಾಗಿ ಬರೆದಿದ್ದಂಗೆ ಇವಾಗ ನಾನು ಒಡವೆ ಹಾಕೊಂಡೇನಿಯ ಬರ್ತೀನಿ. ಮುಂದಿನ ವಾರ ಮದುವೆ ಐತೆ ಅಂದ್ರಲ್ಲ, ಆ ಮದುವೆಗೆ ಇಂಥ ಸರಣಿನಿ ಹಾಕೊಂಡು ಬಂಗಾರದ ಒಡವೆನಿ ಇಟ್ಕೊಂಡು ಅಲ್ಲಾಡ್ಕೊಂಡೇನಿಯ ಬರ್ತೀನಿ, ಸರಿನಾ? ಅಕ್ಕ, ನನಗೆ ಗೊತ್ತು ನೀವಿಬ್ರು ತುಂಬಾ ಒಳ್ಳೆಯವರು ಅಂತ. ನನಗೆ ಅತ್ತೆ ಒಡವೆ ಕೊಟ್ರು ನೀವಿಬ್ರು ಬೇಜಾರು ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಯಾಕಂದ್ರೆ ನಿಮ್ಮ ಮನಸ್ಸು ಬಹಳ ಒಳ್ಳೇದು, ನನಗೆ ಗೊತ್ತು. ಅತ್ತೆನೂ ಹೇಳ್ತಿರ್ತಾರೆ ನಮ್ಮಿಬ್ರು ಸಸ್ಯರನ್ನುವೆ ತುಂಬಾ ಒಳ್ಳೆಯವರು ಅಂತ. ನಿಮ್ಮಂತ ಹಕ್ಕುಗಳನ್ನ ಪಡೆದಿರೋ ನಾನೇ ಧನ್ಯ ಕಣಕ್ಕ. ನಿಜವಾಗೂ ಒಂಚೂರು ಬೇಜಾರು ಮಾಡ್ಕೊಳಕ್ಕಿಲ್ಲ. ಅತ್ತೆ ನನ್ಗೆ ಒಡವೆ ಕೊಟ್ರು ಒಂಚೂರು ಏನು ಅನ್ಕೊಳಕ್ಕೂ ಇಲ್ಲ. ನಿಮ್ಗೆ ಏನಾರ ಬೇಜಾರಾಯ್ತಾಯ್ತಾ ಅಕ್ಕ? ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಹೇಳಿದ್ ನಾನು ಬಂಗಾರದಂತ ಹಕ್ಕುಗಳು ಅಂತ. ಸರಿ ಸರಿ, ಅಯ್ಯೋ ಒಡವೆ ಎತ್ತಿಕ್ಬೇಕಪ್ಪ ಫಸ್ಟು. 3 ಸಸ್ಯರನ್ನು ನೋಡ್ತಾ ಇದ್ರೆ ಆನಂದ ಆಯ್ತದ ನಂಗಂತೂ. ಲೇ, ಇದೇನೆ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅನ್ನಂಗೆ ಅನ್ಯಾಯವಾಗಿ ಹೊಂಟೋಯ್ತಲ್ಲೇ ಎಲ್ಲನೂ. ಎಲ್ಲ ನನ್ನಿಂದನೇ ಆಗಿದ್ದು. ನಾನು ಮಾತಾಡ್ಬಾರ್ದಾಗಿತ್ತು ಅವಳು ಕೇಳಿದಾಗ. ತಿರುಗಿ ರೇಷ್ಮೆ ಸೀರೆ ಬಗ್ಗೆ ಮಾತಾಡಿದ್ಲಲ್ಲ, ಇನ್ನೊಂದು ಕಿತ್ತ ರೇಷ್ಮೆ ಸೀರೆ ಬಗ್ಗೆ ಮಾತಾಡ್ಬೇಡ. ಆಮೇಲೆ ರೇಷ್ಮೆ ಸೀರೆ ಎಲ್ಲನೂ ನೀಟಾಗಿ ಅತ್ತೆ ಕಿತ್ಕೊಬಿಡ್ತಾಳೆ. ಅದು ಸಿಗಕ್ಕಿಲ್ಲ ನಮಗೆ. ಅವರಪ್ಪ ಒಡವೆ ಕೊಟ್ಮೇಲೆ ವಾಪಸ್ ಕೊಡ್ತಾಳೆ ಅಂತ ಹೇಳೋರಲ್ಲ, ನೋಡೋಣ ಇರು. ಅವರಪ್ಪ ಒಡವೆ ಕೊಟ್ಮೇಲೆ ವಾಪಸ್ ಕೊಡ್ತಾಳೇನೋ. ನೋಡೋಣ.